ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಪೊಲೀಸ್ ಇಲಾಖೆಯಲ್ಲಿ ಸಹಾಯಕ ಉಪನಿರೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಕಾಶ್ ಗೌಡ ಎಂಬುವರ ಪುತ್ರ ಡಾಕ್ಟರ್ ವರುಣ್ ಗೌಡ ಶುಕ್ರವಾರ ಪ್ರಕಟಣೆಗೊಂಡ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಬರೋಬ್ಬರಿ 462ನೇ ರ್ಯಾಂಕ್ ಪಡೆದು ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಜಿಲ್ಲೆಯ ವಾಣಿಜ್ಯ ನಗರಿ ಚಿಂತಾಮಣಿಯ ರಾಜೀವ್ ಬಡಾವಣೆಯಲ್ಲಿ ವಾಸವಿರುವ ಕೈವಾರವರ ಪೊಲೀಸ್ ಠಾಣೆಯ ಎಎಸ್ಐ ಪ್ರಕಾಶ್ ಗೌಡ ಹಾಗೂ ಪ್ರೇಮ ದಂಪತಿಯ ಏಕೈಕ ಪುತ್ರನಾಗಿರುವ ಡಾಕ್ಟರ್ ವರುಣ್ 3ನೇ ಪ್ರಯತ್ನದಲ್ಲಿ ಯುಪಿಎಸ್ಸಿ ಪರೀಕ್ಷೆಯನ್ನು ಉತ್ತೀರ್ಣಗೊಳಿಸಿ ಐಎಎಸ್ ಪರೀಕ್ಷೆ ಪಾಸು ಮಾಡುವ ಮೂಲಕ ತಂದೆ ತಾಯಿಯ ಕನಸನ್ನು ಈಡೇರಿಸಿದ್ದಾರೆ. ಚಿಂತಾಮಣಿ ನಗರದ ರಾಯಲ್ ಶಾಲೆಯಲ್ಲಿ 2013ರಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 98% ಅಂಕ ಪಡೆದು ಜಿಲ್ಲೆಗೆ ಮೊದಲ ಸ್ಥಾನ ಪಡೆದಿದ್ದರು. ದ್ವಿತೀಯ ಪಿಯುಸಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ಆಳ್ವಾಸ್ನಲ್ಲಿ ಮುಗಿಸಿ ಕೊಪ್ಪಳದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ಪಡೆದುಕೊಂಡು ಕಳೆದ 2 ವರ್ಷಗಳಿಂದ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಾ ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ನಡೆಸಿದ್ದರು. ಸತತ 3ನೇ ಬಾರಿಗೆ ಯುಪಿಎಸ್ಸಿ ಪರೀಕ್ಷೆಯನ್ನು ಉತ್ತೀರ್ಣಗೊಳಿಸಿರುವ ವರುಣ್ ಗೌಡ ಬಾಲ್ಯದಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಇದೀಗ ಐಎಎಸ್ ಅಧಿಕಾರಿ ಆಗುವ ತಮ್ಮ ಕನಸನ್ನು ಈಡೇರಿಸಿಕೊಂಡಿದ್ದಾರೆ. ಚಿಕ್ಕ ವಯಸ್ಸಿಗೆ ತಮ್ಮ ಮಗ ವರುಣ್ ಗೌಡ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದಾಖಲೆಯ ರ್ಯಾಂಕ್ ಪಡೆದು ಇದೀಗ ಐಪಿಎಸ್ ಅಧಿಕಾರಿ ಆಗುತ್ತಿರುವುದು ಪೋಷಕರಲ್ಲಿ ಸಂತಸ ಮನೆ ಮಾಡಿದೆ. ಮೂಲತಃ ಕೋಲಾರ ಜಿಲ್ಲೆಯ ಒಕ್ಕಲೇರಿ ಹೋಬಳಿಯ ಶಾಮನಹಳ್ಳಿ ಗ್ರಾಮದ ಅವರಾದ ಪ್ರಕಾಶ್ ಗೌಡ ಹಾಗೂ ಪ್ರೇಮ ಅವರು ಕಳೆದ 10 ವರ್ಷಗಳಿಂದ ಚಿಂತಾಮಣಿಯಲ್ಲಿ ವಾಸವಾಗಿದ್ದಾರೆ. ಇನ್ನು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ವರುಣ್ ಗೌಡರಿಗೆ ಅವರ ಸ್ನೇಹಿತರು ಮತ್ತಿತರರು ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಪ್ರೇಮಕ್ಕ ನಿನ್ನೆ ಫಸ್ಟ್ ನಾನು ಕೇಳಿದ್ದೆ ಅದೇ ಸ್ವೀಟ್ ಫ್ರೂಟ್ಸ್ ಕೊಡಪ್ಪ ನೀನೆ. ರಚನಾ ಬಾಮ್ಮ ನನ್ನ ಹೆಸರು ಡಾಕ್ಟರ್ ವರುಣ್ ಗೌಡ ಪಿ ಅಂತ. ನಾನು ಚಿಂತಾಮಣಿಯಲ್ಲಿ ರಾಜನಗರ ನಿವಾಸಿಯಾಗಿದ್ದೀನಿ. ನಾನು UPSC CSE 2025 ಎಕ್ಸಾಮಲ್ಲಿ 462ನೇ ರ್ಯಾಂಕನ್ನು ಪಡೆದಿದ್ದೇನೆ. ನಂದು ಇದು 3ನೇ ಅಟೆಂಪ್ಟು. ನಾನು ಮೂಲತಃ ಡಾಕ್ಟರು. ನಂದು ಇದು 2022ಅಲ್ಲಿ ನಾನು ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿಂದ ನಾನು ಗ್ರ್ಯಾಜುಯೇಟ್ ಆಗಿದೆ. ಇವಾಗ ಇದು ನನ್ನ 3rd ಅಟೆಂಪ್ಟು. ಸೊ ತುಂಬ ಖುಷಿ ಆಗ್ತಿದೆ. ನಾನು UPSCಯಲ್ಲಿ ಸಾಧನೆ ಮಾಡಿದೆ. 462 ರ್ಯಾಂಕ್ ತೆಗೆದಿರೋದಕ್ಕೆ. ಮತ್ತೆ ಮುಂದೆ ಯಾವ ತಗೊಂತೀರಿ ಮುಂದೆ IPS? ಮುಂದೆ ಈಗ ನನ್ನ ರ್ಯಾಂಕಿಗೆ IPS ಸಿಗೋ ಚಾನ್ಸಸ್ ಇದೆ. ಅಪ್ಪನೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇದ್ದಾರೆ. ಸೊ ಅಪ್ಪ 20 ವರ್ಷದಿಂದ ಕಾನ್ಸ್ಟೇಬಲ್ ಆಗಿದ್ದಾರೆ, ಈಗ ASI ಆಗಿದ್ದಾರೆ ಚಿಂತಾಮಣಿಗೆ. ಸೊ ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟವರು, ನಮ್ಮ SP ಸರು ಎಲ್ಲರೂ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಸೊ ಈಗ ತುಂಬ ಎಷ್ಟೊಂದು ಕಡೆ IPS ಕಾಲ್ ಮಾಡಿದ್ದಾರೆ ಸರ್, ತುಂಬ ಖುಷಿಯಾಗ್ತಿದೆ. ಸೊ ನನಗಷ್ಟೇ ಅಲ್ಲ, ನನ್ನ ಫ್ಯಾಮಿಲಿಗೂ ಒಳ್ಳೆ ಇಂಪಾರ್ಟೆಂಟ್ ಮೂಮೆಂಟ್ ಇದೆ. ಯಾವ ಥರ ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗಿದ್ದೀನಿ ಸರ್? ಇದು ನನ್ನ 3rd ಅಟೆಂಪ್ಟು. ನಾನು 3 ವರ್ಷದಿಂದನೂ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ಮೇಯ್ನ್ ಏನಂದರೆ ಪ್ರತಿದಿನ 8 ಅವರ್ ಓದ್ತಿದ್ದೆ ನಾನು. ಆ್ಯಂಡ್ ದೆನ್ನು ಒಂದಿಬ್ಬರು ಸೀನಿಯರ್ಸ್ ಇದ್ದಾರೆ, ಡಾಕ್ಟರ್ ವಿವೇಕ್ ರೆಡ್ಡಿ IRS ಅಂತ ಚಿಂತಾಮಣಿಯವರು, ಮತ್ತು ಡಾಕ್ಟರ್ ಶ್ರೇಯಸ್ ರಾವ್ G ಅಂತ. ಅವ್ರ ಸಪೋರ್ಟಿಂದ ನಾನು ಓದ್ತಾಯಿದ್ದೆ. ಸೊ ಅವರು ಗೈಡ್ ಮಾಡ್ತಾಯಿದ್ರು, 3 ವರ್ಷದಿಂದ ನನಗೆ ಗೈಡ್ ಮಾಡ್ತಾಯಿದ್ರು. ಸೊ ಬೇಸಿಕಲಿ ಏನಂದರೆ UPSCಗೆ ಬೇರೆ ಎಕ್ಸಾಮ್ಗಿನ್ನ ಹಾರ್ಡ್ ವರ್ಕ್ ಜಾಸ್ತಿ ಮಾಡಬೇಕು, ಮತ್ತು ಛಲದಿಂದ ಓದಬೇಕು. ಕೆಲವೊಂದ್ಸರಿ ಇದರಲ್ಲಿ ಸಕ್ಸಸ್ ಆಗೋದಕ್ಕಿಂತ ಫೇಲ್ಯೂರ್ ಆಗೋದು ಜಾಸ್ತಿ ಇರುತ್ತೆ. ಸೊ ಅವಾಗ ನಾವು ಹೆಂಗೆ ಓದ್ತೀವಿ, ಹೆಂಗೆ ಮೂವ್ ಆನ್ ಆಗ್ತೀವಿ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಸೊ ಹಾರ್ಡ್ ವರ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ UPSCಯಲ್ಲಿ. ಆಗ್ತದೆ. ನನ್ನ ಆಸೆ ನನ್ನ ಮಗ ಒಳ್ಳೆ ಡಾಕ್ಟ್ರ್ ಆಗಬೇಕು ಅಂತ ಆಸೆ ಇತ್ತು. ನನ್ನ ಆಸೆ ಅಂತ ಅವ್ನು ಡಾಕ್ಟ್ರ್ ಆಗ. ಆಮೇಲೆ ಡಾಕ್ಟ್ರು ಮುಗಿತಾನೆ ರೂರಲ್ ಸರ್ವಿಸ್ 1 ವರ್ಷ ಮಾಡ್ದೆ. ಆಮೇಲೆ ಇಲ್ಲಪ್ಪ ನಾನು ಸಿವಿಲ್ ಸರ್ವಿಸ್ ಮಾಡ್ತೀನಿ, 2 ವರ್ಷ ಏನು ಮಾತಾಡಿಸ್ಬೇಡಲ್ಲ. ಆಯ್ತು, ನಾನು ಒಂದೇ ಮಾತು, ಆಯಿತು ಓಕೆ ನಿನ್ನ ಇಷ್ಟ ಮಾಡಪ್ಪ ಅಂತಂದೆ. ಅದೇ ಥರ ಅವನು 3rd ಅಟೆಂಪ್ಟು ಮಾಡಿ ನಮ್ಮ ಇಲಾಖೆಗೂ ನಮಗೂ ಎಲ್ಲ ತುಂಬ ಹೆಮ್ಮೆ ಆಗಿದೆ.
ತುಂಬ ಸಂತೋಷ ಆಗ್ತದೆ. ನೀ- ನಮಗೆ ನಮ್ಮ ಎಸ್ ಪಿ ಸರ್ ಸರ್ ತುಂಬ ಯಾವಾಗಲೂ ಗೈಡ್ ಮಾಡಿ ನನಗೂ ಕೇಳ್ತಾ ಇರೋದು, ಏನಪ್ಪ ಆಯಿತು ನಿಮಗೆ ಬಂತ ರಿಸಲ್ಟ್ ಅಂತ. ನಮ್ಮ ಡಿ ಎಸ್ ಪಿ ಅವರು, ಇನ್ಸ್ಪೆಕ್ಟ್ರು, ಟೌನ್ ಇನ್ಸ್ಪೆಕ್ಟ್ರು ಎಲ್ಲ ನಮ್ಮ ಸಿಬ್ಬಂದಿಗಳು ಮತ್ತು ನಮ್ಮ ಫ್ರೆಂಡ್ಸು ಎಲ್ಲ ಕೇಳ್ತಾಯಿದ್ರು. ತುಂಬ ಖುಷಿಯಾಗಿದೆ. ದೇವರಕ್ಕೆ ದೊಡ್ಡವರ ಆಶೀರ್ವಾದ, ನಮ್ಮ ಆಶೀರ್ವಾದ ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ ಆಗಿದ್ದಾನೆ. ತುಂಬ ಖುಷಿ ಆಗ್ತಾಯಿದೆ ನಮಗೂ. ನಮ್ಮ ಮಗ ಈ ಸಾಧನೆ ಮಾಡಿದ್ದಾನೆ ಅಂತ ಅವನಿಗೂ ಖುಷಿ ಆಗ್ತಾಯಿದೆ, ನಮಗೂ ಖುಷಿ ಆಗ್ತಾಯಿದೆ, ಫ್ಯಾಮ್ಲಿಗೆಲ್ಲ ಖುಷಿ ಆಗ್ತಾಯಿದೆ, ಫ್ರೆಂಡ್ಸ್ಗೆ ಎಲ್ಲರಿಗೂ. ಇದು ಮೈನ್ ಕಾರಣ ನನ್ನ ಮಗಳು ರಚನಾ ಅಂತ. ನನ್ನ ಮಗ ನನ್ನ ಹೆಸರು ರಚನಾ ಅಂತ, ಅವ್ರ ತಂಗಿ. ಅವ್ನು ಮಾಡಿರೋ ತುಂಬ ಖುಷಿ ಇದೆ. ಆ್ಯಂಡ್ ಆಲ್ಸೋ ಅವನು ಎಷ್ಟು ಕಷ್ಟಪಟ್ಟಿದ್ದಾನೋ ಹಾರ್ಡ್ ವರ್ಕ್ನ ತುಂಬ ಹತ್ರದಿಂದ ನೋಡಿದ್ದೀನಿ. ತುಂಬ ಪ್ರೌಡ್ ಆಗ್ತದೆ. ಏನೋ ಮಾತಾಡಿದ್ರ ಅನ್ನ ಬಗ್ಗೆ ಅನ್ನ ಬಗ್ಗೆ ಏನಾದ್ರು ಹೇಳ್ಬಾ, ನಮಗೆ ಮಾತಾಡೋದು ಬರಲ್ಲ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.